ಎಲ್ಲರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಸ್ವಾಗತ ಸುಸ್ವಾಗತ. ನಾನು ಎಂ ಬಿ ಶಿರ್ಷಾಡ್. ಈಗ ವ್ಯಾಕರಣದ ಮುಂದಿನ ಒಂದು ಭಾಗ ಅಥವಾ ಅಧ್ಯಾಯ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಚನ ಎಂದರೆ ವ್ಯಾಕರಣದಲ್ಲಿ ಸಂಖ್ಯೆ ಎಂದರ್ಥ. ವಚನ ಎಂದರೆ ವ್ಯಾಕರಣದಲ್ಲಿ ಸಂಖ್ಯೆ ಎಂದರ್ಥ. ಹಾಗಾದರೆ ಇಂಥ ವ್ಯಾಕರಣದಲ್ಲಿ ಸಂಖ್ಯೆ ಅಂತ ಅರ್ಥವನ್ನು ಕೊಡ್ತದೆ. ಸಂಖ್ಯೆ ಅಂದರೆ ನಂಬರ್. ಹಾಗಾದರೆ ವಚನಗಳಲ್ಲಿ, ಕನ್ನಡದಲ್ಲಿ ವಚನಗಳಲ್ಲಿ ಎರಡು ವಿಧಗಳಿವೆ. ವಚನಗಳಲ್ಲಿ ಎರಡು ವಿಧಗಳಿವೆ. ಒಂದು ಏಕವಚನ, ಒಂದನೇದು ಏಕವಚನ. ನೆಕ್ಸ್ಟ್ ಎರಡನೇದು ಬಹುವಚನ. ಎರಡನೇದು ಬಹುವಚನ. ಹಾಗಾದರೆ ಏಕವಚನ ಎಂದರೆ ಒಂದೇ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ, ಒಂದೇ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ ಅದನ್ನು ಏಕವಚನ ಎನ್ನುವರು. ಒಂದೇ ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ ಏಕವಚನ ಎನ್ನುವರು. ಹಾಗಾದರೆ ಉದಾಹರಣೆಯಾಗಿ ನೋಡಿಕೊಂಡಾಗ ಏಕವಚನಕ್ಕೆ ಉದಾಹರಣೆ ಮನೆ, ಶಾಲೆ, ನದಿ, ಮಗು. ಮನೆ, ಪುಸ್ತಕ, ಬೆಟ್ಟ, ರಾಜ, ಇತ್ಯಾದಿ ಉದಾಹರಣೆಯನ್ನು ಈ ಏಕವಚನಕ್ಕೆ ನಾವು ನೋಡ್ತೇವೆ. ಇತ್ಯಾದಿ. ಹಾಗಾದ್ರೆ ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಎರಡನೇದು ಬಹುವಚನ. ಹಾಗಾದ್ರೆ ಬಹುವಚನ ಅಂದ್ರೆ ಬಹುವಚನಕ್ಕೆ ಏಕವಚನ ಪದವನ್ನು ಬಹುವಚನ ಮಾಡ್ಬೋದು. ಬಹುವಚನ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ ಅದನ್ನು ಬಹುವಚನ ಎನ್ನುವರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತು ಅಥವಾ ವ್ಯಕ್ತಿಯನ್ನು ಸೂಚಿಸುವಂತಿದ್ದರೆ ಅದನ್ನು ಬಹುವಚನ ಎನ್ನುವರು. ಹಾಗಾದರೆ ಬಹುವಚನಕ್ಕೆ ಉದಾಹರಣೆ ಶಾಲೆಗಳು, ನದಿಗಳು. ಮಗು ಪದ ಏಕವಚನ, ಅದನ್ನು ಬಹುವಚನ ಮಾಡಿಕೊಂಡಾಗ ಮಕ್ಕಳು. ಅದೇ ತೆರನಾಗಿ ಮನೆ ಪದವನ್ನು ಬಹುವಚನ ಮಾಡಿದೆವಂದ್ರೆ ಮನೆಗಳು. ಪುಸ್ತಕ ಇತ್ತಂದ್ರೆ ಗಳು, ಇದಕ್ಕೆ ಬಹುವಚನ ಹಚ್ಚಿದ್ರೆ ಪುಸ್ತಕಗಳು. ಬೆಟ್ಟ ಅನ್ನೋದು ಏಕವಚನ, ಇದ್ರದ್ದು ಬಹುವಚನ ರೂಪ ಬೆಟ್ಟಗಳು. ರಾಜ ಏಕವಚನ, ಇದರ ಬಹುವಚನ ರೂಪ ರಾಜರು. ಇನ್ನು ನೆಕ್ಸ್ಟ್ ಸಂಸ್ಕೃತ ಭಾಷೆಯಲ್ಲಿ ಸಂಸ್ಕೃತ ಪದದ ತದ್ಭವ ರೂಪ ಏನಂದ್ರೆ ಸಕ್ಕದ. ಸಂಸ್ಕೃತ ಭಾಷೆಯಲ್ಲಿ ಮೂರು ವಚನಗಳಿವೆ ಅಥವಾ ವಚನಗಳಲ್ಲಿ ಮೂರು ವಿಧಗಳಿವೆ. ಕನ್ನಡದಲ್ಲಿ ವಚನಗಳು ಎರಡು ಅಥವಾ ವಚನಗಳಲ್ಲಿ ಎರಡು ವಿಧಗಳಿವೆ. ಒಂದು ಏಕವಚನ, ಇನ್ನೊಂದು ಬಹುವಚನ. ಸಂಸ್ಕೃತ ಭಾಷೆಯಲ್ಲಿ ಮೂರು ವಚನಗಳಿವೆ. ಅದರಲ್ಲಿ ಒಂದು ಈಗಾಗಲೇ ನೋಡಿದ ಹಾಗೆ ಏಕವಚನ ಒಂದನೇದು,
ಎರಡನೇದು ಬಹುವಚನ. ನೆಕ್ಸ್ಟ್ ಮೂರನೇದು ದ್ವಿವಚನ. ಮೂರನೇದು ಯಾವುದಂದ್ರೆ ರೀ ದ್ವಿವಚನ. ಹಾಗಾದರೆ ಏಕವಚನ ಅನ್ನೋದನ್ನು ನೋಡಿದ್ದಾಗ್ಯದ. ಇನ್ನು ನೆಕ್ಸ್ಟ್ ಬಹುವಚನ ಆಗಿದೆ. ದ್ವಿವಚನ ಅಂದ್ರೆ ಎರಡನ್ನು ತಿಳಿಸುವಂಥದಕ್ಕೆ ದ್ವಿವಚನ ಅಂತ ಕರಿತೇವೆ. ಎರಡು ಅಂಥೇಳಿ ನಿಖರವಾಗಿ ತಿಳಿಸ್ತಕ್ಕಂಥದ್ದು. ಹಾಗಾದರೆ ಎರಡನ್ನು ತಿಳಿಸ್ತಕ್ಕಂಥ ಉದಾಹರಣೆಯಾಗಿ ನೋಡಿಕೊಂಡಾಗ ದ್ವಿವಚನಕ್ಕೆ ಉದಾಹರಣೆ ಕಣ್ಣುಗಳು, ಕಣ್ಣುಗಳು. ಆಮೇಲೆ ನಕುಲ ಸಹದೇವರು, ನಕುಲ ಸಹದೇವರು. ಆಮೇಲೆ ಭೀಮಾರ್ಜುನರು, ಭೀಮಾರ್ಜುನರು. ಆಮೇಲೆ ಕೈಗಳು, ಆಮೇಲೆ ರಾಮ ಲಕ್ಷ್ಮಣರು, ರಾಮ ಲಕ್ಷ್ಮಣರು. ಇವು ದ್ವಿವಚನಕ್ಕೆ ಬರ್ತಕ್ಕಂಥ ಉದಾಹರಣೆಗಳು. ದ್ವಿ ಅಂದರೆ ಎರಡನ್ನು ತಿಳಿಸ್ತಕ್ಕಂಥದ್ದು. ಹಾಗಾದರೆ ಈ ಒಟ್ಟು ಉದಾಹರಣೆಗಳು ಎದಕ್ಕಂದ್ರೆ ದ್ವಿವಚನಕ್ಕೆ ಬಳಸ್ತಕ್ಕಂಥ ಅಥವಾ ತಿಳಿಸ್ತಕ್ಕಂಥ ಉದಾಹರಣೆಗಳಾಗಿವೆ. ಇನ್ನು ನೆಕ್ಸ್ಟ್ ಏನಂದರೆ ಏಕವಚನ ಪದವನ್ನು ಬಹುವಚನ ಮಾಡ್ಬೋದು. ಬಹುವಚನ ಅಷ್ಟೇ ಅಲ್ಲದೆ ದ್ವಿವಚನ ಸಹಿತ ಇರತಕ್ಕಂಥ ಉದಾಹರಣೆಗಳು ನೋಡಿದೆವು. ಬಹುವಚನಕ್ಕೆ ಬರುವ ಪ್ರತ್ಯಯಗಳು, ಏಕವಚನ ಪದವನ್ನು ಬಹುವಚನ ಬಳಸ್ಬೋದು. ಬಹುವಚನಕ್ಕೆ ಬರುವ ಪ್ರತ್ಯಯಗಳು ವಚನ ಪ್ರತ್ಯಯ ಅಂತ ಕರಿತೇವೆ. ಇವಕ್ಕೆ ವಚನ ಪ್ರತ್ಯಯಗಳು. ಬಹುವಚನಕ್ಕೆ ಬರುವ ಪ್ರತ್ಯಯಗಳನ್ನು ಗಮನಿಸಿದಾಗ ಒಂದೊಂದಾಗಿ ನೋಡಿದಾಗ ಮೊದಲನೇದು ಅರು ಪ್ರತ್ಯಯ. ಅರು, ಅರು ಪ್ರತ್ಯಯ. ಅರು ಪ್ರತ್ಯಯಕ್ಕೆ ಉದಾಹರಣೆಯಾಗಿ ನೋಡಿದಾಗ ಅರಸರು, ರಾಜರು, ಗೆಳೆಯರು, ಗೆಳತಿಯರು, ಅರು ಪ್ರತ್ಯಯಕ್ಕೆ ಬರ್ತಕ್ಕಂಥ ಉದಾಹರಣೆ. ಈ ನೆಕ್ಸ್ಟ್ ಎರಡನೇದು ಯಾವುದಂದ್ರೆ ಗಳು ಪ್ರತ್ಯಯ. ಎರಡನೇದು ಗಳು ಪ್ರತ್ಯಯ. ಏಕವಚನ ಪದವನ್ನು ಬಹುವಚನ ಮಾಡ್ತಕ್ಕಂಥ ಪ್ರತ್ಯಯಗಳಲ್ಲಿ ಎರಡನೇದು ಯಾವುದಂದ್ರೆ ಗಳು ಪ್ರತ್ಯಯ. ಹಾಗಾದರೆ ಇದನ್ನು ಗಳು ಪ್ರತ್ಯಯಕ್ಕೆ ಉದಾಹರಣೆ ಪುಸ್ತಕಗಳು. ಪುಸ್ತಕ ಈ ಪದದ ತದ್ಭವ ರೂಪ ಏನಂದ್ರೆ ಹೊತ್ತಿಗೆ, ಹೊತ್ತಿಗೆ. ಹಾಗಾದ್ರೆ ಪುಸ್ತಕ ಅನ್ನೋದು ಏಕವಚನ ಪದ. ಪುಸ್ತಕ ಅನ್ನೋದು ಏಕವಚನ ಪದ. ಇದಕ್ಕೆ ಬಹುವಚನ ಮಾಡಬೇಕಾಗಿತ್ತಂದ್ರೆ ಇಲ್ಲಿ ಗಳು ಪ್ರತ್ಯಯ ಇದೆಯಲ್ಲ, ಇದನ್ನೇ ಗಳು ಪ್ರತ್ಯಯ ಹಚ್ಚಿದಾಗ ಇದು ಬಹುವಚನ ಆಗ್ತದೆ. ನೆಕ್ಸ್ಟ್ ಮನೆಗಳು. ಮನೆ ಏಕವಚನ, ಗಳು ಪ್ರತ್ಯಯ ಹಚ್ಚಿದ್ರೆ ಬಹುವಚನ ಆಗ್ತದೆ ಮನೆಗಳು. ಆಮೇಲೆ ನದಿಗಳು. ಆಮೇಲೆ ಕವಿಗಳು. ಕವಿ ಏಕವಚನ, ಇದು ಗಳು ಪ್ರತ್ಯಯ ಹಚ್ಚಿದ್ರೆ ಬಹುವಚನ ಆಗ್ತದೆ ಕವಿಗಳು. ಅದೇ ತೆರನಾಗಿ ಅರುಗಳು. ಅರು ಮತ್ತು ಗಳು ಇವೆರಡೂ ಪ್ರತ್ಯಯವನ್ನು ಹಚ್ಚಿ ಕೂಡಿಸಿ ಒಂದೇ ಪ್ರತ್ಯಯ ಮಾಡ್ಬೋದು, ಅದನ್ನು ಬಹುವಚನ ಮಾಡ್ಬೋದು. ಹಾಗಾದರೆ ಉದಾಹರಣೆಗಾಗಿ ನೋಡಿಕೊಂಡಾಗ ಅರಸರು ಅನ್ನೋದು ಬಹುವಚನ, ರಾಜರು ಅನ್ನೋದು ಬಹುವಚನ. ಈ ಬಹುವಚನ ಪ್ರತ್ಯಯವನ್ನು ಅರುಗಳು ಹಚ್ಚಿದಾಗ ರಾಜರುಗಳು, ಗೆಳೆಯರುಗಳು,
ಗೆಳೆಯರುಗಳು, ಅರಸರುಗಳು, ಅರಸರುಗಳು. ಇನ್ನು ನೆಕ್ಸ್ಟ್ 4ನೇದು ಅಂದಿರು ಪ್ರತ್ಯಯ. ಅಂದಿರು, ಅಂದಿರು ಅನ್ನೋದು ಬಹುವಚನ ಪ್ರತ್ಯಯ. ಇದು ಏಕವಚನ ಪದವನ್ನು ಬಹುವಚನ ಅಂದಿರು ಪ್ರತ್ಯಯ ಹಚ್ಚಿ ಬಹುವಚನವನ್ನು ಮಾಡ್ಬೋದು. ಹಾಗೆ ಉದಾಹರಣೆಗಾಗಿ ತಾಯಿ ಅನ್ನೋದು ಏಕವಚನ ಪದ, ಇದಕ್ಕೆ ಅಂದಿರು ಪದವನ್ನು ಹಚ್ಚಿದೆವು ಅಂದ್ರೆ ತಾಯಂದಿರು, ಭಾವಂದಿರು, ಅಕ್ಕಂದಿರು ಇತ್ಯಾದಿ ಉದಾಹರಣೆಗಳನ್ನು ಬಳಸ್ಬೋದು. ಇನ್ನು ನೆಕ್ಸ್ಟ್ 5ನೇದು ಕಳು ಪ್ರತ್ಯಯ. 5ನೇದು ಯಾವುದಂದ್ರೆ ಕಳು ಪ್ರತ್ಯಯ. ಒಂದು ಉದಾಹರಣೆಯನ್ನು ಇಲ್ಲಿ ನೋಡ್ಬೋದು. ಕಳು ಪ್ರತ್ಯಯಕ್ಕೆ ಉದಾಹರಣೆ, ಕಳು ಪ್ರತ್ಯಯಕ್ಕೆ ಉದಾಹರಣೆಯನ್ನು ನೋಡಿದೆವು ಅಂದ್ರೆ ಮಗು ಅನ್ನೋದು ಏಕವಚನ ಪದ. ಇದಕ್ಕೆ ಮಗು ಅನ್ನೋ ಏಕವಚನ ಪದಕ್ಕೆ ಕಳು ಅನ್ನೋ ಪ್ರತ್ಯಯ ಹಚ್ಚಿದೆವು ಅಂದ್ರೆ ಬಹುವಚನ ಆಗ್ತದೆ. ಅದೇ ಯಾವುದಂದ್ರೆ ಮಕ್ಕಳು, ಮಕ್ಕಳು. ಇನ್ನು ನೆಕ್ಸ್ಟ್ 6ನೇದು ಊ ಪ್ರತ್ಯಯ. ಊ. ಹಾಗಾದ್ರೆ ಊ ಪ್ರತ್ಯಯಕ್ಕೆ ಉದಾಹರಣೆ ನೋಡಿದೆವು ಅಂದ್ರೆ ಊ ಪ್ರತ್ಯಯ. ಈಗ ಅದು ಅನ್ನೋ ಪದ ಏಕವಚನ ಪದ. ಅದು ಇದನ್ನು ಬಹುವಚನ ಮಾಡಿದೆವು ಅಂದ್ರೆ ಏನಾಗ್ತದೆ ಅಂದ್ರೆ ಅದು ಪ್ಲಸ್ ಊ ಹೋಗಿ ಬಹುವಚನ ಆಗ್ತದೆ ಅವು. ಅದೇ ರೀತಿಯಾಗಿ ಇದು ಪ್ಲಸ್ ಊ, ಇದು ಪ್ಲಸ್ ಊ ಇವು ಅಂತ ಆಗ್ತದೆ. ಇದು ಪ್ಲಸ್ ಊ ಇವು. ನೆಕ್ಸ್ಟ್ 7ನೇದು ವೀರ್ ಪ್ರತ್ಯಯ. ವೀರ್ ಪ್ರತ್ಯಯ ಇದು ವಿಶೇಷವಾಗಿ ಹಳೆಗನ್ನಡದಲ್ಲಿ ಬಳಸ್ತಕ್ಕಂಥ ಪ್ರತ್ಯಯ ಆಗಿರುವುದರಿಂದ ವೀರ್ ಪ್ರತ್ಯಯ. ಈಗ ಸ್ತ್ರೀಲಿಂಗದಲ್ಲಿ ಈ ವೀರ್ ಪ್ರತ್ಯಯವನ್ನು ಎಲ್ಲೆಂದ್ರೆ ಸ್ತ್ರೀಲಿಂಗದಲ್ಲಿ ಬಳಸ್ತಾರೆ. ಸ್ತ್ರೀಲಿಂಗದಲ್ಲಿ ಮಾತ್ರ ಹಳೆಗನ್ನಡದಲ್ಲಿ ವೀರ್ ಪ್ರತ್ಯಯವನ್ನು ಬಳಸ್ತಾರೆ. ಹಾಗಾದರೆ ಈಗ ಉದಾಹರಣೆಯಾಗಿ ನೋಡಿಕೊಂಡಾಗ ತಾಯಿ ಅನ್ನೋದು ಏಕವಚನ ಪದ, ಇದಕ್ಕೆ ವೀರ್ ಪ್ರತ್ಯಯ ಹಚ್ಚಿದೆವು ಅಂದ್ರೆ ಏನಾಗ್ತದಂದ್ರೆ ತಾಯಿ ವೀರ್ ಅಂದರೆ ಹೊಸಗನ್ನಡದಲ್ಲಿ ತಾಯಂದಿರು ಅಂತ ಅರ್ಥ. ಅದೇ ರೀತಿಯಾಗಿ ಅತ್ತೆ ಅನ್ನೋದು ಏಕವಚನ ಪದ, ವೀರ್ ಪ್ರತ್ಯಯ ಹಚ್ಚಿದೆವು ಅಂದ್ರೆ ಏನಾಗ್ತದಂದ್ರೆ ಅತ್ತೆ ವೀರ್ ಆಗ್ತದೆ. ಇದು ಅತ್ತೆ ವೀರ್. ಇನ್ನು ನೆಕ್ಸ್ಟ್ 8ನೇದು ಪ್ರತ್ಯಯ ಯಾವುದಂದ್ರೆ ಇರು ಪ್ರತ್ಯಯ. ಇರು ಪ್ರತ್ಯಯ. ಈ ಇರು ಪ್ರತ್ಯಯವನ್ನು ಹೆಂಡತಿ ಅಂತ ಪದ. ಹೆಂಡತಿ ಅನ್ನೋದು ಏಕವಚನ ರೂಪ. ಇದಕ್ಕೆ ಇರು ಪ್ರತ್ಯಯ ನಾವು ಹಚ್ಚಿದೆವು ಅಂದ್ರೆ ಇರು ಪ್ರತ್ಯಯವನ್ನು ಹಚ್ಚಿದೆವು ಅಂದ್ರೆ ಹೆಂಡಿರು ಅಂತ ಆಗ್ತದೆ. ಇದು ಬಹುವಚನ ರೂಪ. ಹೆಂಡಿರು ಅನ್ನೋದು ಬಹುವಚನ ರೂಪ. ಅದಕ್ಕಾಗಿಯೇ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೇವೆ. ಪುರಂದರದಾಸರು ಒಂದು ಕೀರ್ತನೆಯನ್ನು ಹೇಳ್ತಾರೆ. ಏನಂದ್ರೆ ಹೆಂಡತಿ ಸಂತತಿ ಸಾವಿರವಾಗಲಿ ಅಂಥೇಳಿ.
ಅಂದರೆ ಭಾಳ ಪ್ರಸಿದ್ಧವಾದ ಒಂದು ಕೀರ್ತನೆ ಸಾಲದು. ಹೀಗಾಗಿ ಒಟ್ಟಾರೆಯಾಗಿ ವಚನಗಳು ಅಂತನ್ನೋದು ಇಲ್ಲಿ ಕೇಶರಾಜ ಏನು ಹೇಳ್ತಾನಂದ್ರೆ ದ್ವಿವಚನದ ಬಗ್ಗೆ ಒಂದು ಮಾತು ಹೇಳ್ತಾನೆ. ಕೇಶರಾಜನು ದ್ವಿವಚನಕ್ಕೆ, ದ್ವಿ ಅಂದರೆ ಎರಡನ್ನು ತಿಳಿಸ್ತಕ್ಕಂಥದ್ದು, ಎರಡು ಇರತಕ್ಕಂಥದ್ದು ಅಥವಾ ಎರಡನ್ನು ತಿಳಿಸ್ತಕ್ಕಂಥ ಪದ. ಈಗ ಕಣ್ಣುಗಳು, ಕೈಗಳು, ಕೃಷ್ಣ ಭೀಮಾರ್ಜುನರು, ನಕುಲ ಸಹದೇವರು, ಹೀಗೆ ಉದಾಹರಣೆಯನ್ನು ನಾವು ನೋಡಿದೆವು. ಕೇಶರಾಜ ಏನು ಮಾಡ್ತಾನಂದ್ರೆ ದ್ವಿವಚನವೇ ಉಚಿತಮೇ ಬರ್ಕುಮು ಎಂದಿದ್ದಾನೆ. ಉಚಿತಮೇ ಬರ್ಕುಮು ಎಂದಿದ್ದಾನೆ ಅಂದ್ರೆ ದ್ವಿವಚನ ಅಲ್ಲಲ್ಲಿ ಉಚಿತವಾಗಿ, ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ದ್ವಿವಚನ ಬರ್ತದನ್ನೋ ಮಾತನ್ನು ಕೇಶರಾಜ ಏನು ಮಾಡಿದಾನಂದ್ರೆ ತಿಳಿಸ್ಕೊಟ್ಟಿದ್ದಾನೆ. ಒಟ್ಟಾರೆಯಾಗಿ ಇಷ್ಟು ವಚನಗಳ ಬಗೆಗೆ, ಅಂದರೆ ಸಾಮಾನ್ಯವಾಗಿ ಕನ್ನಡದಲ್ಲಿ ಇದು ಅತಿ ಸರಳವಾಗಿರ್ತಕ್ಕಂಥ ಅಧ್ಯಾಯ. ಹೀಗಾಗಿ ಇಲ್ಲಿಗೆ ಏನು ಅಂತಂದ್ರೆ ವಚನಗಳು ಅನ್ನೋದು ಒಂದು ಅಧ್ಯಾಯ ಮುಕ್ತಾಯವಾಯಿತು. ಎಲ್ಲರಿಗೂ ಧನ್ಯವಾದಗಳು.